ನೋಡಿ, ಒಂದು ಕಡೆ ದರ್ಶನ್ ಜಾಮೀನಿಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಿ ನಿರಾಳರಾಗಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಯಾವಾಗ ಜೈಲಿಂದ ನಾನು ಹೊರಗಡೆ ಕಾಲಿಡ್ತೀನಿ ಅಂತ ಕಾಯ್ತಿದ್ದಾರೆ. ಇನ್ನು ಕ್ಷಣಗಣನೆ ಎಷ್ಟೇ ಬಾಕಿ ಇದೆ. ನಿಜ 188 ದಿನಗಳ ಬಳಿಕ ಅವರಿಗೆ ಹೊರಬರುವಂತಹ ಕಾತರ ಇದೆ. ಪ್ರಕ್ರಿಯೆಗಳು ಎಲ್ಲಿವರೆಗೆ ಬಂತು ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನೂರ 88 ದಿನ ಪವಿತ್ರ ಗೌಡ ಜೈಲು ಸೇರಿ ಇವತ್ತಿಗೆ ಬರೋಬ್ಬರಿ 188 ದಿನ ಕಳೆದಿದೆ. ಬರೋಬ್ಬರಿ 6 ತಿಂಗಳ ಬಳಿಕ ದರ್ಶನ್ ಗೆಳತಿಗೆ ಬಿಡುಗಡೆಯ ಭಾಗ್ಯ ದೊರೆತಿದೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿದ ಬಳಿಕ ಈ ಮನೆ ಅಕ್ಷರಶಃ ಅನಾಥವಾದಂತಿದೆ. ಇಲ್ಲಿದ್ದ ನಾಯಿಗಳನ್ನ ಕೂಡ ವಿಜಯಲಕ್ಷ್ಮಿ ಸೂಪರ್ದಿಗೆ ಬದಲಾಯಿಸಲಾಗಿತ್ತು. ಇದೀಗ ಪವಿತ್ರ ಇದೇ ಮನೆಗೆ ಮರಳುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ. ಪ್ರಕರಣದಲ್ಲಿ ಏವನ್ನಾಗಿದ್ದ ಪವಿತ್ರ ಗೌಡ ಜಾಮೀನಿಗೆ ಮನೀಶ್ ಎಂಬುವರಿಂದ ಶ್ಯೂರಿಟಿ ಲಭಿಸಿದೆ. ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಪವಿತ್ರ ಆತ್ಮೀಯ ಮನೀಶ್ ಎನ್ನುವರು ಶ್ಯೂರಿಟಿ ನೀಡಿದ್ದಾರೆ. ಪವಿತ್ರಾಗೆ ಮತ್ತೋರ್ವ ಆತ್ಮೀಯ ಮಹಿಳೆಯು ಶ್ಯೂರಿಟಿ ಕೊಟ್ಟಿದ್ದಾರೆ. ಮತ್ತೊಬ್ಬ ಮಹಿಳೆ ಕೂಡ ಪವಿತ್ರ ಗೌಡಗೆ ಶ್ಯೂರಿಟಿ ನೀಡಿದ್ದಾರೆ. ಪವಿತ್ರ ಗೌಡ ಹೇಳಿ ಕೇಳಿ ಸಿನಿಮಾ ಹೀರೋಯಿನ್ ಆಗಿದ್ದಾಕೆ. ಐಷಾರಾಮಿ ಬದುಕಲ್ಲಿ ತೇಲಾಡ್ತಿದ್ದ ಪವಿತ್ರ ಕೊಲೆ ಪ್ರಕರಣದಲ್ಲಿ ಜೈಲ್ನಲ್ಲಿ ಒದ್ದಾಡ್ತಾರೆ ಅನ್ನೋ ಕಲ್ಪನೆ ಯಾರಿಗೂ ಇರಲಿಲ್ಲ. ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ A1. ಆದರೆ ಜೈಲು ಸೇರಿ ಬರೋಬ್ಬರಿ 188 ದಿನಗಳ ಬಳಿಕ ಪವಿತ್ರ ಗೌಡಗೆ ಒಂದು ಹಂತದ ಮುಕ್ತಿ ಸಿಕ್ಕಿದೆ. ಪವಿತ್ರ ಪ್ರೀತಿಯ ಸುಬ್ಬನ ಜೊತೆಗೆ ಪವಿತ್ರ ಬೇಡಿಗೂ ಬಿಡುಗಡೆಯ ಭಾಗ್ಯ ದೊರಕಿದೆ. ಜೂನ್ 11ರಂದು ನಟಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲಿಂದಾಚೆ ಮನೆ ಕಡೆ ಮುಖ ಮಾಡಿಲ್ಲ. ಇಂದು ನಾಳೆ ರಿಲೀಸ್ ಆಗ್ತೀನಿ ಅಂತಿದ್ದ ಪವಿತ್ರ ಗೌಡಗೆ ಆತಂಕ ಶುರುವಾಗಿತ್ತು. ಪವಿತ್ರ ಈ ಕತ್ತಲ ಕೂಪದಿಂದ ಮುಕ್ತಿ ಕೊಡಿ ಅಂತ ಅದೆಷ್ಟು ಬಾರಿ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರೂ ವಿಚಾರಣೆ ಮುಂದೂಡಿಕೆಯಾಗ್ತಾನೇ ಇತ್ತು. ಇದೀಗ ಪವಿತ್ರ ಕೊನೆಗೂ ಮನೆಗೆ ಮರಳಲು ಕಾಲ ಕೂಡಿ ಬಂದಿದೆ. 2005ರಿಂದ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಪವಿತ್ರ ಕುಟುಂಬ ಬಾಡಿಗೆ ಮನೆಯಲ್ಲಿ ವಾಸವಾಗಿತ್ತು. ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಮತ್ತು ಪವಿತ್ರ ನಡುವೆ ಪ್ರೇಮಾಂಕುರವಾಗಿ ವಿವಾಹವಾಗಿದ್ರು. ಪ್ರೀತಿಗೆ ಸಾಕ್ಷಿಯಾಗಿ ಮಗಳು ಕೂಡ ಹುಟ್ಟಿದ್ಲು. ಆದರೆ ಪವಿತ್ರ ಮಾಡೆಲಿಂಗ್ ಮತ್ತು ನಟಿಯಾಗಿ ವೃತ್ತಿ ಜೀವನವನ್ನ ಮುಂದುವರಿಸಲು ಆಕಾಂಕ್ಷೆ ಹೊಂದಿದ್ರು. ಹೀಗಾಗಿ ಈ ಪ್ರೀತಿಯ ಮದುವೆ ವಿಚ್ಛೇದನದೊಂದಿಗೆ ಕೊನೆಗೊಂಡಿತ್ತು. 10 ವರ್ಷದಲ್ಲಿ ಪವಿತ್ರ ಲೈಫ್ ಯಾರೂ ಊಹಿಸದಂತೆ ಬದಲಾಗಿದೆ. ಇಂಥ ಸಂದರ್ಭದಲ್ಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಸುಬ್ಬಿ ಈಗ ಬಿಡುಗಡೆಯ ನಿಟ್ಟುಸಿರು ಬಿಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.